ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ತುಂಬಾ ಚೆನ್ನಾಗಿದ್ದೇವೆ. ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈ ಬ್ಲಾಗ್ ಏನಂದರೆ ತುಳಸಿ ಹಬ್ಬದ ಬ್ಲಾಗು. ಅಂದರೆ ನನಗೆ ಯಾವ ರೀತಿ ಬರುತ್ತೆ, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಅಷ್ಟೇ. ಅಂದರೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಏನೂ ಇಲ್ವಲ್ಲ. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ತುಳಸಿ ಹಬ್ಬ. ಸೊ ಹಾಗಾಗಿ ನನಗೆ ಯಾವ ರೀತಿ ಬರುತ್ತೆ ಅನ್ನೋದಷ್ಟೇ ನಾನು ತೋರಿಸೋದು. ಇದೇನನ್ನ ಈಗಲ್ಲ ಬೇರೆ ಥರ ಮಾಡಬೇಕು ಅಂತ ಏನಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾವ ರೀತಿ ಮಾಡಬೇಕು ಏನು ಅಂತ, ಓಕೆನಾ? ಈಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ, ಎಲ್ಲ ಕೆಲಸನೂ ಮುಗೀತು. ಇನ್ನು ಬರೀ ಪ್ರಸಾದ ಮಾಡಬೇಕು. ಅದೇ ಪೊಂಗಲ್ ಮಾಡ್ತೀನಿ, ನೆಕ್ಸ್ಟು ಕೋಸಂಬರಿ ಮಾಡ್ತೀನಿ ನಾನು. ಇನ್ನು ಟೈಮ್ ಆಗುತ್ತೆ ಅಲ್ಲ, ಸೊ ಹಾಗಾಗಿ ನಾನಿವಾಗ ಸದ್ಯಕ್ಕೆ ಫಸ್ಟು ಪೊಂಗಲ್ಗೆಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ನೆಕ್ಸ್ಟು ಕೋಸಂಬರಿಗೆ ಹೆಸರುಬೇಳೆ ನೆನೆಸಿಟ್ಬಿಟ್ರೆ ಆಮೇಲೆ ಸೌತೆಕಾಯಿ ಮತ್ತು ಕೊಬ್ಬರಿ ಕ್ಯಾರೆಟ್ ಇವೆಲ್ಲ ಮತ್ತೆ ಹಾಕ್ಕೋಬಹುದೆಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನೆಕ್ಸ್ಟು ದೇವ್ರ ಮನೆಗೆ ಹೋಗಿ ದೇವ್ರ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ತುಳಸಿ ಅಮ್ಮನ ಹತ್ರ ಹೋಗಿ ನೀಟಾಗೆಲ್ಲ ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನಾನು 6:40 ಅಷ್ಟೊತ್ತಿಗೆ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು 6:40ಗೆ ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಷ್ಟರಲ್ಲಿ ಪ್ರಸಾದ ರೆಡಿ ಮಾಡಿಬಿಟ್ಟು ನೆಕ್ಸ್ಟ್ ದೇವ್ರ ಮನೆಯಲ್ಲಿ ಹೂವು ಇಟ್ಟು ಎಲ್ಲ ಮೊನ್ನೆನೇ ಕ್ಲೀನ್ ಮಾಡಿ ಇಟ್ಬಿಟ್ಟೆ. ದೇವ್ರ ಮನೆನ ಕಲಶ ಎಲ್ಲ ಇಟ್ಟಿದ್ದೀನಿ ಶುಕ್ರವಾರನೇ. ಸೊ ಇವಾಗೇನಿಲ್ಲ, ಹೂವು ಇಡೋದು ಮತ್ತು ಪೂಜೆ ಮಾಡೋದು, ದೇವ್ರ ಮನೆ ಕೆಲಸ ಮುಗೀತು ಅಷ್ಟೇ. ದೇವ್ರ ಮನೆ ಕೆಲಸ ಆಗೋಗುತ್ತೆ. ನೆಕ್ಸ್ಟು ಆ ತುಳಸಿ ಅಮ್ಮನ ಹತ್ರ ಹೋಗ್ಬಿಟ್ಟು ಡೆಕೋರೇಷನ್ ಎಲ್ಲ ಅಂದರೆ ನನಗೆ ಯಾವ ರೀತಿ ಡೆಕೋರೇಷನ್ ಮಾಡ್ತೀನಿ ಅಂದರೆ ನನಗೆ ಹೆಂಗೆ ಬರುತ್ತೆ ಡೆಕೋರೇಷನ್ ಮಾಡೋದು ಅಂತ ಅಷ್ಟೇ. ಜಾಸ್ತಿ ಏನು ಬರೋದಿಲ್ಲ ನನಗೆ ಡೆಕೋರೇಷನ್ನು. ನನಗೆ ಬರೋ ಅಷ್ಟರಲ್ಲಿ ನಾನು ಡೆಕೋರೇಷನ್ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಯಾಕಂದರೆ ಹೊಸ ಬೃಂದಾವನ ಕಟ್ಸಿದ್ದೀವಿ ಅಲ್ಲ, ಸೊ ಹೊಸ ಬೃಂದಾವನದಲ್ಲಿ ನನ್ನ ತುಳಸಿ ಹಬ್ಬ ಪೂಜೆ ಈ 2025 ಮಾಡ್ತೀನಿ. ಓಕೆನಾ? ಇಷ್ಟು ದಿವಸ ಚಿಕ್ಕ ಪಾಟ್ ಇತ್ತು, ಆ ಪಾಟಲ್ಲೇ ಪೂಜೆ ಮಾಡ್ತಾಯಿದ್ದೆ ನಾನು. ಇವಾಗ ಈ ವರ್ಷಕ್ಕೆ ದೇವರು ನನಗೆ ದಾರಿ ಕೊಟ್ಟಿದ್ದಾರೆ. ಅದೇ ತುಳಸಿ ಅದು ಬೃಂದಾವನ ಕಟ್ಟೋಕ್ಕೆ. ಸೊ ಕಟ್ಸಿಬಿಟ್ಟು ಪೇಂಟ್ ಎಲ್ಲ ಹಾಕಿದ್ದೀವಿ ನೀಟಾಗಿ. ಇದು ಗಿಡನೂ ನೆಟ್ಟಿದ್ದೀನಿ ನಾನು ತಗೊಂಬಂದ್ಬಿಟ್ಟು. ಇಲ್ಲೇ ನಮ್ಮ ಹಳ್ಳಿ ಅಲ್ವಾ, ನಮ್ಮದು ಹಳ್ಳಿಯಲ್ಲಿ ಸಿಗುತ್ತೆ ತುಳಸಿ ಗಿಡಗಳು. ಸೊ ಹಾಗಾಗಿ ತುಳಸಿ ಗಿಡ ನೆಟ್ಟಿದ್ದೀನಿ ಗಿಡನ. ಮತ್ತು ಅದ್ರ ಬೀಜ ಇರುತ್ತಲ್ಲ, ಬೀಜನೂ ತಂದುಬಿಟ್ಟು ಹಾಕಿದ್ದೀನಿ ಅದರಲ್ಲೇ. ನೋಡೋಣ, ಇಷ್ಟು ದಿವಸ ಚಿಕ್ಕ ಪಾಟಲ್ಲಿತ್ತಲ್ಲ ಚೆನ್ನಾಗಿ ಆಗ್ತಿರಲಿಲ್ಲ. ಇವಾಗ ಅಂದರೆ ಕೆಳಗಡೆ ನೆಲನೂ ಒಡೆದ್ಬಿಟ್ಟಿದ್ದೀವಿ. ಕೆಳಗಡೆಯಿಂದನೆಲ್ಲ ಕಟ್ಟಿರೋದು ನೆಲ ಒಡೆದ್ಬಿಟ್ಟು ಸಿಮೆಂಟ್ ಇತ್ತು ಅದೆಲ್ಲ ಒಡೆದ್ಬಿಟ್ಟು ಕಟ್ಟಿರೋದ್ರಿಂದ ಈ ಸಲ ಬೇರೆಲ್ಲ ನೀಟಾಗಿ ಒಳಗಡೆ ಹೋಗಿ ಗಿಡ ಚೆನ್ನಾಗಿ ಆಗುತ್ತೆ. ಮುಂದಿನ ವರ್ಷ ಅಷ್ಟೊತ್ತಿಗೆ ಗಿಡ ದೊಡ್ಡದಾಗಿರುತ್ತೆ, ಅವಾಗ ಇನ್ನೂ ಪೂಜೆ ಚೆನ್ನಾಗಿರುತ್ತೆ. ಸೊ ಇವಾಗ ಇನ್ನೂ ಚಿಕ್ಕ ಗಿಡ ಅಲ್ವಾ, ಸೊ ಇಷ್ಟೇ ಉದ್ದ ಇರೋದು ಗಿಡ, ಅದಕ್ಕೇ ನಾವು ಈ ಸಲ ಪೂಜೆ ಮಾಡೋದು. ಓಕೆನಾ ಫ್ರೆಂಡ್ಸ್? ಬನ್ನಿ ಸ್ಟಾರ್ಟ್ ಮಾಡೋಣ. ಹೆಸರುಬೇಳೆ ಈ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ, 1 ಗ್ಲಾಸು. ಈ ಗ್ಲಾಸಲ್ಲಿ ಬಂದುಬಿಟ್ಟು ಅಕ್ಕಿ, ರೇಷನ್ ಅಕ್ಕಿ ಹಾಕ್ತಾಯಿದ್ದೀನಿ. ಇಷ್ಟೇ ಹಾಕೋದು. ಫಸ್ಟು ಇದನ್ನು ನೀಟಾಗಿ ತೊಳೆದುಬಿಟ್ಟು ಕುಕ್ಕರಲ್ಲಿ ಇಟ್ಬಿಡ್ತೀನಿ ಒಂದು ಕಡೆ. ಇನ್ನೊಂದು ಕಡೆ ಹೆಸರು ಬೇಳೆನ ನೆನೆಸಿಡ್ತೀನಿ, ಕೋಸಂಬರಿಗೆ ರೆಡಿ ಆಗುತ್ತೆ. ಇವೆಲ್ಲ ನೆನೆದ್ಬಿಟ್ಟು ಇದೆಲ್ಲ ಕುಕ್ಕರ್ಗೆ ಹೋಗಿ ಪ್ರೆಷರ್ ಎಲ್ಲ ಹೋಗೋ ಅಷ್ಟರಲ್ಲಿ ನಾನು ದೇವ್ರ ಮನೆಗೆ ಹೋಗ್ಬಿಟ್ಟು ಎಲ್ಲ ಹೂವು ಅದು ಇದೆಲ್ಲ ಇಟ್ಬಿಡ್ತೀನಿ. ಆವಾಗ ಏನಂದರೆ ಮುಗ್ದೋಗುತ್ತಲ್ಲ ಎಲ್ಲ ಕೆಲಸನೂ ಬೇಗ ಬೇಗ. ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಷ್ಟೇ ಅಲ್ವಾ. ಒಂದು ಕಡೆ ಪೊಂಗಲ್ಗೆ ಇಟ್ಬಿಟ್ಟಿದ್ದೀನಿ, ಒಂದು ಕಡೆ ಕೋಸಂಬರಿಗೆ ನೆನೆ ಹಾಕ್ತಾಯಿದ್ದೀನಿ. 1.5 ಗ್ಲಾಸ್ ಅಷ್ಟು ಹಾಕಿದೆ ನಾನು ಹೆಸರುಬೇಳೆನ. ಇದನ್ನು ಅಷ್ಟೇ ತೊಳೆದ್ಬಿಟ್ಟು ನೀಟಾಗಿ ನೀರು ಹಾಕಿ ಇಟ್ಬಿಟ್ರೆ ಇದ್ರ ಪಾಡಿಗೆ ಇದು ಆಗ್ತಾ ಇರುತ್ತೆ. ನೆಕ್ಸ್ಟು ನಾನು ಪೂಜೆ ಅದು ದೇವ್ರ ಮನೆ ಎಲ್ಲನೂ ರೆಡಿ ಮಾಡೋಕ್ಕೆ ಹೋಗಬೇಕು. ಓಕೆನಾ?
ನೋಡಿರಿ ನೆನೆಸ್ಬಿಟ್ಟಿದ್ದೀನಿ. ಈಗ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಇಟ್ಬಿಡೋದಷ್ಟೇ ಕೆಲಸ. ಇದು ರೆಡಿ ಆಗುತ್ತೆ. ಈಗ ಹೋಗ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ರೆಡಿ ಮಾಡೋದಷ್ಟೇ ಇವಾಗ ನನ್ನ ಕೆಲಸ. ಬಟ್ಟಲು ತಗೊತೀನಿ, ಹೂವು ಹಾಕ್ಕೋಬೇಕಲ್ವ. ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ ನೋಡ್ರಿ, 4 ಗಂಟೆ 5 ನಿಮಿಷ ಆಗಿದೆ. ಇವಾಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ನಮ್ಮದು ಗಿಡ ಇತ್ತು, ಗಿಡದಲ್ಲಿ ಹೂವು ಕಿತ್ಕೊಂಡ್ಬಂದ್ಬಿಟ್ಟು ಕಟ್ಟಿ ಇಟ್ಟಿದ್ದೀನಿ ನಾನು ದೇವ್ರಿಗೆ ಹಾಕೋಣ ಅಂತ. ಇಷ್ಟು ಹೂವು ಕಟ್ಟಿದ್ದೀನಿ, ಇಷ್ಟೇ ಸಿಕ್ಕಿತ್ತು. ಇಷ್ಟು ಹೂವು ಕಟ್ಟಿದ್ದೀನಿ ನಾನು ಆವಾಗಲೇ. ಇದು ಮಾರ್ಕೆಟಿಂದ 1.5 kg ಹೂವು ತರಿಸ್ಕೊಂಡೆ. ಇವಾಗ ಈ ಹೂವನ್ನ ನಾವು ಎತ್ಕೊಂಡು ಹೋಗ್ಬಿಟ್ಟು ದೇವ್ರ ಮನೆಯಲ್ಲಿಟ್ಟು ರೆಡಿ ಅಲಂಕಾರ ಮಾಡಿ ನೋಡಿ ದೇವ್ರ ಮನೆಯಲ್ಲಿ. ಫಸ್ಟು ದೇವ್ರ ಮನೆ ರೆಡಿ ಮಾಡಿ ಇಟ್ಬಿಡ್ತೀನಿ. ನಿಮಗೆ ಈ ಡ್ರೆಸ್ ಲಿಂಕ್ ಬೇಕಾದರೆ ಕೇಳಿ ಕೊಡ್ತೀನಿ ನಾನು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ ಈ ಡ್ರೆಸ್ ಲಿಂಕು. ಇದು ಬಂದುಬಿಟ್ಟು ಮೀಶೋ ಅಲ್ಲೇ ತಗೊಂಡಿದ್ದು. ಒಂದು 1.5 year ಆಯಿತು ತಗೊಂಡು ನೋಡ್ರಿ. ಆದರೂ ಎಷ್ಟು ಚೆನ್ನಾಗಿದೆ ನೋಡ್ರಿ. ತುಂಬ ಚೆನ್ನಾಗಿದೆ, ಕಲರು ಅಷ್ಟೇ. ನೆಕ್ಸ್ಟು ಕಂಫರ್ಟು ಅಷ್ಟೇ ತುಂಬ ಚೆನ್ನಾಗಿದೆ, ನನಗಿಷ್ಟ ಆಯಿತು. ನಿಮಗೆ ಬೇಕಾದರೆ ಹೇಳಿ, ನಿಮಗೆ ಲಿಂಕು ಪ್ರೊವೈಡ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ಇಷ್ಟ ಇರೋರು ಕೇಳಿ ಕೊಡ್ತೀನಿ. ಓಕೆನಾ? ಇವಾಗ ದೇವ್ರ ಮನೆ ಅಲಂಕಾರ ಮಾಡಿಕೊಂಡು ಮತ್ತೆ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡಿದ್ದೀನಿ ಅಂತ. ಓಕೆನಾ ಫ್ರೆಂಡ್ಸ್? ಈ ಥರ ಡೆಕೋರೇಷನ್ ಮಾಡಿದ್ದೀನಿ ನಾನು ಈ ಸಲ. ಸಿಂಪಲ್ಲಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣೋ ಥರ ಈ ರೀತಿ ಡೆಕೋರೇಷನ್ ಮಾಡಿದ್ದೀನಿ ನೋಡಿ. ನೋಡ್ರಿ. ಈ ರೀತಿ ಡೆಕೋರೇಷನ್ ಮಾಡಿದ್ದೇನೆ ಫ್ರೆಂಡ್ಸ್. ಚೆನ್ನಾಗಿದೆಯಾ ಡೆಕೋರೇಷನ್ನು? ನನಗೆ ಇಷ್ಟ ಆಯಿತು ಫ್ರೆಂಡ್ಸ್. ಇನ್ನು ದೀಪ ಅಂಟಿಸೋದು, ಪೂಜೆ ಮಾಡೋದಷ್ಟೇ ಕೆಲಸ. ಇಲ್ಲಿ ಬಟ್ಟೆ ಇದೆ, ಇದೇನು ಅನ್ಕೋಬೇಡ್ರಿ, ಇನ್ನೂ ಮಡಚಿಲ್ಲ, ಬಿಡುವಿಲ್ಲ. ಸೊ ಹಾಗಾಗಿ ಇನ್ನು ನಾಳೆ ಏನು ಕೆಲಸ ಅದೇ ಕೆಲಸನೇ ಅಲ್ವಾ. ಸೊ ಇವತ್ತು ಪೂಜೆ ಕೆಲಸ ಅಲ್ಲ, ಪೂಜೆ ಮಾಡೋದಷ್ಟೇ ಇವತ್ತು. ನಿಮಗೆ ಡೆಕೋರೇಷನ್ ಮಾಡಿರೋದು ತೋರಿಸಿದ್ದೆಲ್ಲ. ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ. ನೀಟಾಗಿ ಪೂಜೆ ಮಾಡಿದೆ. ನಿಮ್ಗೆ ಅಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ, ಫೈನಲ್ ಈ ಥರ ಇದೆ ಅಂತ. ಪೂಜೆ ಎಲ್ಲ ಮಾಡಿಬಿಟ್ಟು ನೀಟಾಗಿ ಮತ್ತೆ ನಾನು ತುಳಸಿ ಗಿಡ ಹತ್ರಕ್ಕೆ ಹೋಗಬೇಕು. ಅಲ್ಲೇ ಡೆಕೋರೇಷನ್ ಮಾಡಬೇಕು ನಾನು. ಫಸ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟೆ ಅಲ್ಲಿ ಬೃಂದಾವನಕ್ಕೆ. ನನ್ನ ಹೊಸ ಬೃಂದಾವನ ಅಲ್ವಾ, ಫಸ್ಟ್ ಟೈಮು. ಅದಕ್ಕೆ ಅದೇ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು, ಗೆಜ್ಜೆ ವಸ್ತ್ರ ಅಂತಾರಲ್ಲ ಅದೆಲ್ಲ ಹಾಕ್ಬಿಟ್ಟು, ಮತ್ತು ನಾನು ಅದೇ ಅಲ್ಲಿ ಮೇಲ್ಗಡೆ ನಾನು ಬೆಳಗ್ಗೆನೇ ಗಿಡ ನೆಟ್ಟಿದ್ದೆ, ತುಳಸಿ ಗಿಡನ. ನೆಕ್ಸ್ಟು ಅದೇ ಬೆಟ್ಟದ ನೆಲ್ಲಿಕಾಯಿದು ರೆಂಬೆ ತಂದಿದ್ವಿ, ಅದನ್ನು ಅಲ್ಲಿಟ್ಬಿಟ್ಟು ನೆಕ್ಸ್ಟು ನಿಮಗೆ ಹೂವು ತೋರಿಸಿದ್ದೆಲ್ಲ ಇಷ್ಟು ಕಟ್ಟಿದ್ದೆ ಅಂತ. ಆ ಹೂವು ಎಲ್ಲನೂ ಅಲ್ಲಿ ಹಾಕ್ಬಿಟ್ಟು ನೆಕ್ಸ್ಟು ಫಸ್ಟೇ ನಾನು ಅಲಂಕಾರ ಮಾಡ್ಕೊಂಡಿದ್ದೆ. ಹೂಗಳಿಂದ ಅಲಂಕಾರ ಮಾಡಿಕೊಂಡು ನೆಕ್ಸ್ಟು ಅವ್ರದ್ದೇ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಮುಟ್ಟಿಸ್ಬಿಟ್ಟು ತಾಳಿ ಕಟ್ಟಿಬಿಟ್ಟು ನೆಕ್ಸ್ಟು ಅಕ್ಷತೆ ತೊಗೊಂಬಂದ್ಬಿಟ್ಟು ಅಕ್ಷತೆ ಹಾಕಿದೆ. ಮತ್ತು ದೀಪಗಳೆಲ್ಲ ಅಂಟಿಸ್ಬಿಟ್ಟು ಒಂದು 5 ನೆಲ್ಲಿಕಾಯಿ ಅದೇ ಬೆಟ್ಟದ ನೆಲ್ಲಿಕಾಯಿವು ಒಂದು 5 ನಾನು ದೀಪ ಅದರಲ್ಲೇ ಅಂಟಿಸಿದೆ. ನೋಡ್ರಿ, ನನ್ನ ಮಗ ನಿಮಗೆ ಫಿಶ್ಶು ಮತ್ತು ಇವೆಲ್ಲ ತೋರಿಸ್ತಾ ಇದ್ದಾನೆ, ಡಾಗ್ ಎಲ್ಲ ತೋರಿಸ್ತಾ ಇದ್ದಾನೆ ನೋಡ್ರಿ. ಮತ್ತು ಅಕ್ಷತೆ ಎಲ್ಲ ಹಾಕಿಬಿಟ್ಟು ಮತ್ತೆ ಇವಾಗ
ದೀಪ ಎಲ್ಲ ಅಂಟಿಸೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದೆ. ನನ್ನ ಮಗ ಮಮ್ಮಿ ನಾನೇ ಅಂಟಿಸ್ತೀನಿ ದೀಪ ಅಂದ. ಸರಿ ಅಂಟಿಸಪ್ಪ ಅಂದ್ಬಿಟ್ಟು ಅವನೇ ಒಂದು ಲೈನ್ ಫುಲ್ಲು ಅಂಟಿಸ್ಬಿಟ್ಟ. ಅವರು ಖುಷಿ ಪಟ್ರಲ್ಲ, ನಾನು ಅಂಟಿಸ್ತೀನಿ ದೀಪ ಚೆನ್ನಾಗಿರುತ್ತೆ ಕೊಡು ಮಮ್ಮಿ ಅಂದಲ್ಲ. ಸರಿ ಅಂಟಿಸಪ್ಪ ಅಂದ್ಬಿಟ್ಟು ಕೊಟ್ಟೆ. ನಾನೊಂದು ಲೈನ್ ಅಂಟಿಸ್ಬಿಟ್ಟು ಆಮೇಲೆ ನಾನೇ ಅಂಟಿಸೋಕೆ ಹೋದೆ. ನೆಕ್ಸ್ಟು ದೀಪ ಇವಾಗ ಒಳಗಡೆ ದೀಪ ಇಟ್ಟೆ ನಾನು. ದೀಪ ಇಟ್ಬಿಟ್ಟು ನೆಕ್ಸ್ಟು ಅಲ್ಲಿರೋ ದೀಪಗಳೆಲ್ಲ ಅಂಟಿಸ್ಬಿಟ್ಟು ಫ್ರೂಟ್ಸ್ ಎಲ್ಲ ತಂದಿದ್ರು. ಫ್ರೂಟ್ಸ್ ಎಲ್ಲ ಪ್ಲೇಟಲ್ಲಿ ತೊಗೊಂಬಂದು ಇಟ್ಟೆ ಮುಂದೆ. ನೆಕ್ಸ್ಟು ಅದೇ ಕೆಂಪು ನೀರು ಅದು ಅಷ್ಟೇ, ಅದನ್ನು ಮಾಡ್ಕೊಬಂದು ಅಲ್ಲಿಟ್ಟೆ. ಅದೇ ಲಾಸ್ಟಲ್ಲಿ ನಾವು ನೆಲ್ಲಿಕಾಯಿ ದೀಪ ಒಂದು ಜೊತೆ ಅದರಲ್ಲಿ ಇಟ್ಬಿಟ್ಟು 2 ಲಾಸ್ಟಲ್ಲಿ ಆರತಿ ಮಾಡಬೇಕಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಬಂದು ಅಲ್ಲಿಟ್ಟೆ. ನೆಕ್ಸ್ಟು ದೀಪ ಅದು ಏನು ಗೊತ್ತಾ, ಅದು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಸರಿಯಾಗಿರಲಿಲ್ಲ. ಅದ್ರ ಮೇಲೆ ಹೂವಿಂದು ಬತ್ತಿ ಇರುತ್ತಲ್ಲ ಅಂಟಿಸಿರೋದು, ಅದರಲ್ಲೇ ಹಿಡ್ಕೊಂಡು ಎಲ್ಲದಕ್ಕೂ ಅಂಟಿಸಿದ್ದೆ ನಾನು. ಮತ್ತು ಅದ್ರ ಮೇಲೆ ಇಡ್ತಾಯಿದ್ದೀನಿ, ಇಡೋಕ್ಕೆ ಆಗಲಿಲ್ಲ, ಅದು ಸರಿಯಾಗಿ ಕುತ್ಕೊಂಡಿಲ್ಲ. ಮತ್ತು ಒಂದು ಕಡೆ ಇಲ್ಲಿ ಬೆಂಕಿ ಸುಡ್ತಾಯಿದ್ದೆ ಕೈ, ಇನ್ನೊಂದು ಕಡೆ ಅಲ್ಲಿ ಅಗರಬತ್ತಿ ಅಂಟಿಸಿರ್ತೀವಲ್ಲ ಅದೊಂದು ಕಡೆ ತಗಲ್ತಾಯಿದೆ. ನನಗೆ ಸ್ವಲ್ಪ ಹಿಂಸೆ ಆಯಿತು ದೀಪ ಅಂಟಿಸೋಕ್ಕೆ. ದೀಪ ಎಲ್ಲ ಅಂಟಿಸ್ಬಿಟ್ಟು ನೆಕ್ಸ್ಟು ಅಗರಬತ್ತಿ ಅದೇ ಎಲ್ಲ ಆಯ್ತಲ್ಲ, ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೆಲ್ಲ ಕೆಲಸ ಮಾಡಿಬಿಟ್ಟು ಒಂದು ಬ್ಲೌಸ್ ಪೀಸು ಇಟ್ಟೆ. ನೆಕ್ಸ್ಟು ಬಳೆ ಇತ್ತು ಹೊಸವು, ಬಳೆ ಎಲ್ಲ ಇಟ್ಟೆ ನಾನು. ಬಳೆ ಇಟ್ಬಿಟ್ಟು ನೆಕ್ಸ್ಟು ಎಲ್ಲ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ಹೋಗಿ ಅದೇ ನಿಮಗೆ ಪ್ರಸಾದ ತೋರಿಸಿಲ್ಲ, ಮಾಡೋವರೆಗೂ ತೋರಿಸ್ದೆ. ನೆಕ್ಸ್ಟು ಮಾಡಿದ್ದಾದಮೇಲೆ ನಿಮಗೆ ತೋರಿಸಿಲ್ಲಲ್ಲ, ಕುಕ್ಕರ್ ಇಟ್ಟಿರೋದು ಅಷ್ಟೇ ತೋರಿಸಿದ್ದು. ನೆಕ್ಸ್ಟು ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಕ್ಕಲಿಲ್ಲ, ಬೇಗ ಕತ್ಲಾಗ್ತಾಯಿತ್ತಲ್ಲ, ಪೂಜೆ ಮಾಡೋ ಗಡಿಬಿಡಿಯಲ್ಲಿ ನಿಮಗೆ ನಾನು ತೋರಿಸ್ಲಿಲ್ಲ ನಿಮಗೆ. ಸೊ ಇನ್ನೇನು ಮಾಡೋದು, ಸರಿ ಅಂದ್ಬಿಟ್ಟು ನಾನು ಅದೇ ಪ್ರಸಾದ ಕೋಸಂಬರಿ ಮತ್ತು ಪೊಂಗಲ್ಲು ತಗೊಂಬಂದು ಅಲ್ಲಿಟ್ಟೆ. ನೆಕ್ಸ್ಟು ಹೋಗ್ಬಿಟ್ಟು ಅರಿಶಿನ ಕುಂಕುಮ ಕೊಡೋಣ ಮುತ್ತೈದೆಯರು ಅಂದ್ಬಿಟ್ಟು ಮುತ್ತೈದೆಯರನ್ನ ಕರ್ಕೊಂಬರೋಕ್ಕೆ ಹೋದೆ. ಅವ್ರನ್ನೆಲ್ಲ ಕರ್ಕೊಂಬಂದು ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು. ಇಷ್ಟು ದಿನ ಚಿಕ್ಕ ಪಾಟ್ಗೆ ನಾನು ಪೂಜೆ ಮಾಡ್ತಾಯಿದ್ದಿದ್ದು, ಇವಾಗ ಬೃಂದಾವನಕ್ಕೇ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲ, ಏನೋ ಒಂಥರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಶಾಂತಿ, ಒಂಥರ ಆನಂದ ಆಗಿತ್ತು. ಹೆಂಗೋ ನಾವು ಕಟ್ಟಿಸ್ಕೊಂಡೆಲ್ಲಪ್ಪ, ಹೆಂಗೋ ಪೂಜೆ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ನೆಕ್ಸ್ಟು ಮುತ್ತೈದೆಯರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅವ್ರಿಗೆ ನಾನು ಪೊಂಗಲ್ಲೇ ಕೊಟ್ಟೆ. ಹೆಂಗೂ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಲ್ಲ, ಅದಕ್ಕೆ ಪೊಂಗಲ್ಲೇ ಅವ್ರಿಗೆ ಕೊಟ್ಟೆ. ಪೊಂಗಲ್ ಕೋಸಂಬರಿ ಅದು ಕೊಡಲಿಲ್ಲ, ಬರೀ ಪೊಂಗಲ್ ಕೊಟ್ಟೆ. ಅರಿಶಿನ ಕುಂಕುಮ ಕೊಟ್ಬಿಟ್ಟು ಒಂದು 6-7 ಜನ ಏನೋ ಬಂದಿದ್ದರು, ಚಿಕ್ಕ ಮಕ್ಕಳು ಬಂದಿದ್ದರು, ದೊಡ್ಡವರು ಬಂದಿದ್ದರು. ದೊಡ್ಡವ್ರು 4 ಜನ, ಚಿಕ್ಕವ್ರು 3 ಜನ ಬಂದಿದ್ದರು. ಒಟ್ಟಿನಲ್ಲಿ ಹೇಳಬೇಕಾದ್ರೆ ಪೂಜೆ ಮಾತ್ರ ತುಂಬ ಚೆನ್ನಾಗೇ ಮಾಡಿಕೊಂಡ್ವಿ ನಾವು ಈ ಸಲ. ಅಂದರೆ ಭಾನುವಾರ ಅಲ್ವಾ, ನನಗೇನೋ ಒಂಥರ ಖುಷಿ, ಹೆಂಗೋ ಇವತ್ತು ಭಾನುವಾರ ಅಲ್ಲ, ನಾವು ಪೂಜೆ ಮಾಡ್ತಾಯಿದ್ದೀವಿ, ಹಬ್ಬ ಮಾಡ್ತಾಯಿದ್ದೀವಿ ಅಂತ. ಅದು ಹಾಗಾಗಿ ಪೂಜೆ ಎಲ್ಲ ಚೆನ್ನಾಗೇ ಮಾಡಿಕೊಂಡ್ವಿ ನಾವು. ನನಗೆ ಈ ಸಲ ಇಷ್ಟ ಆಯಿತು ಪೂಜೆ ಮಾಡಿದ್ದು. ಅಂದರೆ ಒಂದೊಂದು ಕಡೆ ಒಂದೊಂದು ಪದ್ಧತಿಯಲ್ಲಿ ಮಾಡ್ತಾರಲ್ಲ, ತುಳಸಿ ಪೂಜೆನೇ ಆಗಲಿ ಹಬ್ಬಗಳೇ ಆಗಲಿ, ನಮ್ಮ ಕಡೆ ನಾವು ಈ ಥರನೇ ಮಾಡೋದು. ಹೇಳಿದ್ನಲ್ಲ, ಒಂದೊಂದು ಊರುಗಳಲ್ಲಿ ಒಂದೊಂದು ಟೈಪ್ ಮಾಡ್ತಾರೆ. ಯಾರು ಹೆಂಗೆ ಮಾಡಿದ್ರೂ ಪೂಜೆನೇ ಅಲ್ವಾ ನಾವು ಮಾಡೋದು. ಸೊ ಹಾಗಾಗಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಪೂಜೆ. ಫ್ರೆಂಡ್ಸ್, ನಾನೇನಾದರೂ ಪೂಜೆ ಹಾಗಲ್ಲ ಹಿಂಗೆ ಮಾಡೋದು ಅಂತ ಏನಾದರೂ ನಿಮಗೆ ಅನಿಸಿಕೆ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಸಿಸ್ಟರ್ ಈ ಥರ ಎಲ್ಲ ಮಾಡೋದು, ಇನ್ನೊಂದು ಥರ ಮಾಡಬೇಕು ಅಂತ ಏನನ್ನ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅದು ಹೆಂಗೋ ನನಗೆ ಬಂದಿರೋ ರೀತಿ ನಾವು ಹೆಂಗೆ ಮಾಡ್ತೀವೋ ಹಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಷ್ಟೇ ಅಲ್ವಾ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.